ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮ್ಮೆಲ್ಲರೂ ಸ್ವಾಗತ. ನೋಡಿ, ಇವತ್ತು ನಾನು ನಿಮಗೆ ಈಗ ನಮಗೆ ಆಷಾಢ ಮಾಸ ಕೂಡ ಪ್ರಾರಂಭವಾಗಿದೆ, ಹಾಗೆ ಶ್ರಾವಣ ಮಾಸ ಕೂಡ ನಂತರದಲ್ಲಿ ಬರುವಂಥದ್ದು. ಹಾಗಾಗಿ ಅದರ ಒಂದು ಪ್ರಯುಕ್ತವಾಗಿ ನಾನಿವತ್ತು ನಿಮಗೆ ದೀಪಲಕ್ಷ್ಮಿಯ ಪೂಜೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಪೂಜೆ ಮಾಡೋದು ತುಂಬ ಸರಳವಾದದ್ದು. ಬೇರೆಯೇ ರೀತಿಯಲ್ಲಿ ನಾವು ಅದನ್ನು ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡಬೇಕು ಆ ಥರನೇ ಇಲ್ಲ. ನೀವು ದೇವರ ಮನೆಯಲ್ಲೇ ಈಗ ಆಷಾಢ ಶುಕ್ರವಾರ ಪೂಜೆ ಮಾಡ್ತಾ ಇದ್ದೀರಲ್ಲ, ಜೊತೆಲೇ ಮಾಡುವಂಥದ್ದು. ಹಾಗೆಯೇ ನಾನು ಇತ್ತೀಚಿನ ದಿನಗಳಲ್ಲಿ ತುಂಬ ವಿಚಾರಗಳ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ಹಾಗೆಯೇ ನಿಮಗೆ ಅದರ ಬಗ್ಗೆ ಹೇಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡೋದು ಮರಿಬೇಡಿ, ಆದಷ್ಟು ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ನನ್ನ ಒಂದು ಫೇಸ್ಬುಕ್ ಪೇಜನ್ನು ಸಹ ಫಾಲೋ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲೂ ಕೂಡ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ, ದಯವಿಟ್ಟು ಫಾಲೋ ಮಾಡೋದು ಮರಿಬೇಡಿ. ಈಗ ಬನ್ನಿ ನಾವು ದೀಪ ಸ್ತಂಭ ಲಕ್ಷ್ಮೀ ಪೂಜೆಯ ಬಗ್ಗೆ ಒಂದು ವಿಚಾರಗಳನ್ನು ತಿಳಿದುಕೊಳ್ಳೋಣಂತೆ. ಈ ಒಂದು ಪೂಜೆ ಮಾಡಬೇಕು ಅಂದರೆ ನಾವು ಗಮನದಲ್ಲಿ ಇಟ್ಕೋಬೇಕಾದ ಅಂಶ ಏನಪ್ಪ ಅಂತಂದರೆ, ಒಂದು ರಂಗೋಲಿ ಹಾಕುವಂಥದ್ದು, ಒಂದು ದೀಪ ಅಲಂಕಾರ ಮತ್ತು ಪ್ರದಕ್ಷಿಣೆ ಹಾಗೂ ದೀಪಲಕ್ಷ್ಮಿ ಸ್ತೋತ್ರ, ಈ 4 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ. ನೋಡಿ, ಮೊದಲು ನಾವು ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೋಬೇಕು. ಇದನ್ನು ನೀವು ದೇವರ ಮನೆಯಲ್ಲೇ ಮಾಡಬೇಕು. ಇದಕ್ಕೆ ಸಪ್ರೇಟ್ ನೀವು ಒಂದು ಅಲಂಕಾರ ಮಾಡಿ ಪೂಜೆ ಮಾಡ್ತೀರ, ಅದು ನಿಮ್ಮ ಒಂದು ಖುಷಿ. ಆದರೆ ಇದನ್ನು ನೀವು ದೇವರ ಮನೆಯಲ್ಲೇ ಮಾಡುವಂಥದ್ದು. ಈಗ ನೀವು ಈಗ ಆಷಾಢ ಮಾಸದ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಪೂಜೆಯನ್ನು ಸಹ ಮಾಡಿಕೊಳ್ಳುವಂಥದ್ದು. ಈ ರಂಗೋಲಿ ಹಾಕಿ ಅದರ ಮೇಲೆ ಒಂದು ಪಚ್ಚ ಕರ್ಪೂರ, ಸ್ವಲ್ಪ ಜಾವತ್ ಪೌಡರನ್ನು ಸಹ ಹಾಕಿ, ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತೆಗೆದುಕೊಂಡು ಅದರ ಮೇಲೆ ಶ್ರೀಮ್ ಅಂತೇಳಿ ಅಮ್ಮನವರ ಬೀಜಾಕ್ಷರ ಮಂತ್ರವನ್ನು ಬರೆದು 2 ವಿಳೆದಲ್ಲಿ ತೆಗೆದುಕೊಂಡು ಅದರ ಮೇಲೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಅಕ್ಷತೆಯನ್ನು ಹಾಕಿ ಒಂದು ದೀಪವನ್ನು ಇಡಬೇಕು. ದೀಪ ಯಾವ ರೀತಿ ಇರಬೇಕಪ್ಪ ಅಂತಂದರೆ, ಆ ದೀಪಕ್ಕೆ ಪಂಚಮುಖ ಇರಬೇಕು. ಅಂದರೆ ಇದನ್ನು ನೀವೇನು ಹೊಸದಾಗೆ ತರಬೇಕು ಆ ಥರ ಇಲ್ಲ. ತುಂಬ ದೊಡ್ಡದಾದ ದೀಪವೂ ಬೇಡ, ನಿಮ್ಮ ಮನೆಯಲ್ಲಿರುವಂಥ ದೀಪಕ್ಕೆ ನೀವು ಈ ಒಂದು ಪೂಜೆ ಮಾಡಬೇಕು. ಹಾಗೆ ಇದನ್ನು ಸಂಪೂರ್ಣವಾಗಿ ಉರಿಸ್ತಾನೆ ಇರಬೇಕು ಆ ಥರನೂ ಏನಿಲ್ಲ. ನಿಮಗೆ ಪೂಜೆ ಆಗುವ ತನಕ, ಅಂದರೆ ಹೆಚ್ಚು ಕಡಿಮೆ 1 ಗಂಟೆ 2 ಗಂಟೆ ತನಕ ಇದ್ದರೆ ಅಷ್ಟೇ ಸಾಕು. ಇಷ್ಟು ತುಂಬ ಸರಳವಾಗಿ ಮಾಡುವಂಥ ಪೂಜೆ ಇದು, ಆದರೆ ನಿಮಗೆ ಅಷ್ಟೇ ಫಲ ಕೊಡುವಂಥ ಪೂಜೆಯು ಹೌದಾಗಿರುತ್ತದೆ. ಈಗ ನೋಡಿ, ನಾವು 5 ಮುಖ ಇರೋ ದೀಪ ತೆಗೆದುಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಶ್ರೀಗಂಧ ಎಲ್ಲವನ್ನು ಹಚ್ಚಿ ನಂತರದಲ್ಲಿ ಅದಕ್ಕೆ ಹೂವಿಂದ ಅಲಂಕಾರ ಮಾಡಬೇಕು. ಲಕ್ಷ್ಮೀ ಪೂಜೆ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ, ಸ್ವಲ್ಪ ಅಲಂಕಾರಿಕವಾಗಿ ಮಾಡಿದ್ರೆ ಅಮ್ಮನವ್ರಿಗೂ ಕೂಡ ಖುಷಿ ಆಗುತ್ತೆ, ಮತ್ತು ನಮಗೆ ಅನುಗ್ರಹವೂ ಕೂಡ ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ. ಒಂದೇ ಒಂದು ದೀಪ ಸಾಕಿದ್ದಕ್ಕೆ 2 ದೀಪವೂ ಬೇಡ, ಒಂದು ದೀಪ. ಆಮೇಲೆ ನೀವು ದಿನನಿತ್ಯ ಏನು ದೀಪ ಹಚ್ತಾ ಇರ್ತೀರೋ, ಕಾಮಾಕ್ಷಿ ದೀಪ, ಹಾಗೆ 2 ದೀಪಗಳು ಹೆಚ್ಚಾಗಿ ನೀವು ಹಚ್ಚುವಂಥದ್ದಾಗಿರ್ಬೋದು, ಅಥವಾ ತುಪ್ಪದ ದೀಪ, ಈ ರೀತಿನೆಲ್ಲ ನೀವು ಸಿದ್ಧತೆ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಈಗ ನಾನು ಈಗ ಹೇಳಿದ್ನಲ್ಲ, ಆಷಾಢ ಲಕ್ಷ್ಮೀ ಪೂಜೆ ನೀವೇನು ಸಿದ್ಧತೆ ಮಾಡ್ಕೊಳ್ತೀರೋ ಅಷ್ಟೇ ಸಾಕು. ಅದ್ರ ಜೊತೆಲಿ ಈ ಒಂದು ದೀಪವನ್ನು ಇಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಮಗೆ 2 ಪೂಜೆಯೂ ಒಟ್ಟಿಗೆ ಮುಗೀತದೆ, ಜೊತೆಲಿ ನಿಮ್ಮ ಸಂಕಲ್ಪವೂ ಕೂಡ ಈಡೇರ್ತದೆ. ಈಗ ಆಷಾಢ ಮಾಸದಿಂದ ನೀವು ಈಗ ಪ್ರಾರಂಭ ಮಾಡಿ ನೀವು ಶ್ರಾವಣ ಮಾಸ, ಕಾರ್ತಿಕ ಮಾಸ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಆದರೆ ಇದನ್ನು ನೀವು ಯಾವ ರೀತಿ ಮಾಡಬೇಕಪ್ಪ ಅಂತಂದರೆ, ಇದಕ್ಕೆ ಮತ್ತು ನೀವು ತುಪ್ಪ ಮತ್ತು ಇದು ಏನಪ್ಪ ಅಂದರೆ ಕೊಬ್ಬರಿ ಎಣ್ಣೆನೇ ಹಾಕಬೇಕು ಅಂತೇನಿಲ್ಲ. ಇದು ಹಾಕಿದ್ರೆ ಒಳ್ಳೆಯದು, ಇಲ್ಲಾಂದರೆ ಪರವಾಗಿಲ್ಲ. ನೀವು ದೀಪದ ಎಣ್ಣೆ, ದಿನನಿತ್ಯ ಯಾವ ದೀಪಕ್ಕೆ ಎಣ್ಣೆ ಹಾಕ್ತಿರೋ ಅದೇ ದೀಪದ ಎಣ್ಣೆನೇ ಹಾಕಿ ನೀವು ಒಂದು ದೀಪವನ್ನು ಹಚ್ಚಬೇಕಾಗುತ್ತದೆ. ನೋಡಿ, 5 ಮುಖಕ್ಕೂ ನಾನು ಏನು ಮಾಡಿದ್ದೇನೆ ಅಂದರೆ, 2 ಬತ್ತಿಯನ್ನು 1 ಬತ್ತಿಯನ್ನಾಗಿ ಮಾಡಿ ನಾನು ದೀಪಕ್ಕೆ ಬತ್ತಿನ ಹಾಕಿ ಎಣ್ಣೆಯಲ್ಲಿ ಹದ್ದಿ ಹಚ್ತಾ ಇದ್ದೇನೆ. ಊದಿನ ಕಡ್ಡಿಯಿಂದನೇ ಹಚ್ಚಬೇಕು. ನಂತರ ಪ್ರಸಾದ ಅಂತನೂ ಕೂಡ ವಿಶೇಷವಾಗಿ ಥರ ಏನು ಪ್ರಸಾದ ಇಲ್ಲ. ಈಗ ನೀವು ಆಷಾಢ ಮಾಸ ಆಗಿರೋದ್ರಿಂದ ವಿಶೇಷ ಪ್ರಸಾದ ಮಾಡ್ಕೊಳ್ತೀರಾ. ಈಗ ಬೇರೆ ದಿನಗಳಲ್ಲಿ ನೀವು ಪ್ರಸಾದ ಮಾಡಲ್ಲಲ್ವ, ಆ ಸಂದರ್ಭದಲ್ಲಿ ಒಂದು ಕಲ್ಸಕ್ಕರೆ ಅಥವಾ ಕಡಲೆಗೆ ಬೆಲ್ಲ ಸೇರಿಸಿ ಇಡುವಂಥದ್ದಾಗಿರ್ಬೋದು, ಅಥವಾ ಒಂದು ಪಾನಕ ಮಾಡಿ ಇಡುವಂಥದ್ದಾಗಿರ್ಬೋದು, ಅಥವಾ ಏನೂ ಇಲ್ಲಪ್ಪ ನಮ್ಮ ಮನೇಲಿ ಅಂದರೆ 1 ಲೋಟ ಹಾಲನ್ನು ಇಡಿ, ಅಷ್ಟೇ ಸಾಕು. ಆ ಜೊತೆಲಿ ತಾಂಬೂಲ ಇಡಬೇಕು. ಮೊದಲು ನೀವು ಸಂಕಲ್ಪ ಮಾಡ್ಕೋಬೇಕು, ಎಷ್ಟು ವಾರಗಳು ಪೂಜೆ ಮಾಡ್ತೇವೆ, ಕಾರಣ ಏನಪ್ಪ ಅಂತಂದರೆ, ಈಗ ಸಂತಾನ ಆಗಿರ್ಬೋದು, ಮದುವೆ ಆಗಿರ್ಬೋದು, ಕುಟುಂಬದ ಸೌಖ್ಯ ಆಗಿರ್ಬೋದು, ಅಥವಾ ನಿಮಗೆ ಮದುವೆ ಆಗಿರುವಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಒಂದು ಪತಿಯ ಆರೋಗ್ಯ, ಒಂದು ಆಮೇಲೆ ಮನೆಯಲ್ಲಿ ಐಶ್ವರ್ಯ ಹೆಚ್ಚಾಗುವಂಥದ್ದು ಎಲ್ಲದೂ ಕೂಡ ಕೇಳಿಕೊಂಡು ಕೈಯಲ್ಲಿ ಆ ತಾಂಬೂಲವನ್ನು ಕೈಯಲ್ಲಿ ಹಿಡ್ಕೊಂಡು, ನನ್ನ ಕೋರಿಕೆ ಈ ಥರ ಇದೆ ಅಮ್ಮ, ನಾನು ಈಡೇರಿಸ್ಕೊಡ್ಬೇಕಂತ ಕೇಳಿಕೊಂಡು ಈ ಒಂದು ಪೂಜೆಯನ್ನು ಪ್ರಾರಂಭ ಮಾಡಿ. ಇದರಲ್ಲಿ ದೀಪಲಕ್ಷ್ಮಿ ಸ್ತೋತ್ರವು ತುಂಬ ಮಹತ್ವವಾದದ್ದು. ದೀಪ ಹಚ್ಚುವಂಥ ಸಂದರ್ಭದಲ್ಲಿ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ಅಂತ ನೀವು ಆ ಮಂತ್ರವನ್ನು ಹೇಳ್ಕೊಂಡು ದೀಪ ಹಚ್ಚಬೇಕು. ಸುಮ್ಮನೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಹಾಗೆ ಹಚ್ಬಿಟ್ಟು ನಾವು ಕೂತ್ಕೊಳ್ಳೋಂಥದ್ದಲ್ಲ, ಆ ಮಂತ್ರ ಹೇಳ್ಕೊಂಡು ಹಚ್ಚಬೇಕು. ಪ್ರದಕ್ಷಿಣೆ ಹಾಕುವಂಥ ಸಂದರ್ಭದಲ್ಲಿ ನಾನು ನಿಮಗೆ ದೀಪಲಕ್ಷ್ಮಿ ಸ್ತೋತ್ರದ ಸಂಪೂರ್ಣವಾಗಿ ನಾನು ಆ ಇಮೇಜ್ ಹಾಕಿರ್ತೀನಿ, ಅದನ್ನು ನೀವು ಬರೆದಿಟ್ಕೊಂಡು ನೀವು ಬೇಕಾದ್ರೆ ಪಕ್ಕದಲ್ಲಿ ಒಬ್ಬರು ಹೇಳ್ತಾ ಇದ್ರೆ ನೀವು ಪ್ರದಕ್ಷಿಣೆ ಹಾಕ್ಬೋದು, ಅಥವಾ ನೀವೇ ಒಂದೊಂದು ಸರಿನೂ ಹೇಳ್ಕೊಂಡು ಪ್ರದಕ್ಷಿಣೆ ಹಾಕ್ಬೋದು. ಯಾಕಂದರೆ ಅದು ಸ್ವಲ್ಪ ದೊಡ್ಡದಾಗಿದೆ, ಹಾಗಾಗಿ
ಆಗ ಇನ್ನೊಂದು ಮಾಹಿತಿ ಏನಪ್ಪ ಅಂದರೆ, ಇದನ್ನು ಎಷ್ಟು ವಾರಗಳು ನೀವು ಪೂಜೆ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಸಂಕಲ್ಪ. 5 ವಾರ, 11 ವಾರ, 9 ವಾರ, 21 ವಾರ, ಅಥವಾ ನೀವು ಜೀವನ ಪರ್ಯಂತ ಮಾಡಿದ್ರೂ ತಪ್ಪೇನಿಲ್ಲ, ಆ ಥರನೂ ಸಹ ಮಾಡ್ಬೋದು. ಈಗ ನೀವು ಆಷಾಢ ಮಾಸದಿಂದ ಪ್ರಾರಂಭ ಮಾಡಿ ಶ್ರಾವಣ ಮಾಸ ಮುಗಿಯೋವರೆಗೆ ಅಷ್ಟೇ ನಾವು ಮಾಡ್ತೀವಿ ಅಂದರೆ ಅಷ್ಟೂ ಓಕೆ. ಈಗ ನೀವು ವೈಭವಲಕ್ಷ್ಮಿ ಪೂಜೆ ಹೆಂಗೆ ಸಂಕಲ್ಪ ಮಾಡ್ಕೊಂಡು ಮಾಡ್ತೀರೋ ಅದೇ ರೀತಿಯೇ ಇದನ್ನು ಮಾಡ್ಬೋದು. ಈಗ ನೀವು ಬೆಳಗ್ಗೆನೇ ಮಾಡಬೇಕು ಈ ದೀಪಾರಾಧನೆ, ಆ ಥರ ಏನಿಲ್ಲ. ಸಾಯಂಕಾಲ ಸಮಯದಲ್ಲಿ ಈಗ ತುಂಬ ಜನ ವೈಭವಲಕ್ಷ್ಮಿ ಪೂಜೆ ಮಾಡ್ತೀರಾ, ಆ ಸಂದರ್ಭದಲ್ಲೂ ಕೂಡ ಈ ಒಂದು ದೀಪ ಹಚ್ಚಿಟ್ಟು ಈ ದೀಪದ ಪೂಜೆ ಮಾಡ್ಬೋದು. ಎಲ್ಲ ನಿಮಗೆ ನೋಡಿ, ಬೆಳಗ್ಗೆ ಆಷಾಢ ಲಕ್ಷ್ಮಿ ಪೂಜೆ ಮಾಡಿದ್ರೆ ಜೊತೆಲಿ ಇದು ಕೂಡ ಆಗೋಗುತ್ತೆ. ಹಾಗೆಯೇ ಇದು ಸಂಜೆ ವೈಭವಲಕ್ಷ್ಮಿ ಪೂಜೆ ಮಾಡಿದ್ರೆ ಆ ಒಂದು ಸಂದರ್ಭದಲ್ಲೂ ಕೂಡ ನಿಮಗೆ ಈ ಒಂದು ದೀಪಲಕ್ಷ್ಮಿ ಪೂಜೆ ಮುಗಿದೋಗ್ಬಿಡುತ್ತೆ. ಇದಕ್ಕೆ ನೀವು ಸಪ್ರೇಟಾಗೇ ನೀವು ಏನಪ್ಪ ಅಂತಂದರೆ ಎಲ್ಲ ಜೋಡಣೆ ಮಾಡ್ಕೋಬೇಕು ಆ ಥರ ಏನಿರೋದಿಲ್ಲ. ಆಮೇಲೆ ನೀವು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ಪೀರಿಯಡ್ಸ್ ಆಗಿರ್ತೀರಿ, ಹಂಗಾಗಿ ಆ ಒಂದು ಸಂದರ್ಭವನ್ನು ಬಿಟ್ಟು ಅದ್ರ ಮುಂದಿನ ವಾರ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಆ ಥರ ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತಲೂ ಇಲ್ಲ. ಇದು ಮಾಡೋದು ತುಂಬ ಸುಲಭ, ಅಷ್ಟೇ ನಮಗೆ ಫಲ ಕೊಡುವಂಥದ್ದು ಕೂಡ ತುಂಬ ಬೇಗ ಫಲ ಸಿಗುತ್ತೆ. ಇದು ಎಷ್ಟು ನೀವೊಂದು 2-3 ವಾರ ಮಾಡೋದ್ರೊಳಗೆ ನಿಮಗೆ ಇದರ ಒಂದು ಏನಪ್ಪ ಅಂದರೆ, ನೀವೇನು ಪೂಜೆ ಮಾಡ್ತಾ ಇರ್ತೀರೋ ಅದರ ಒಂದು ಸೂಚನೆ ಸಿಗ್ತಾ ಹೋಗುತ್ತದೆ. ಹಾಗೆ ನೋಡಿ, ಎಷ್ಟು ಪ್ರದಕ್ಷಿಣೆಗಳು ಹಾಕಬೇಕು ಅಂತಂದರೆ 11 ಪ್ರದಕ್ಷಿಣೆಗಳು ಹಾಕಲೇಬೇಕಾಗುತ್ತದೆ. ಪ್ರಾರಂಭದಿಂದ ಕೊನೆಯವರೆಗೂ ನೀವು ಸರಳವಾಗಿ ಪೂಜೆ ಮಾಡ್ಕೊಳ್ಳಿ. ಈಗ ಮುಕ್ತಾಯ ಅಂತ ಮಾಡ್ತಿರಲ್ಲ ಕೊನೆಯ ವಾರದಲ್ಲಿ, ನೀವು ಎಷ್ಟೇ ವಾರ ಸಂಕಲ್ಪ ಮಾಡಿಕೊಂಡ್ರು, 5 ವಾರ ಮಾಡಿದ್ರು, 9 ವಾರ ಮಾಡಿದ್ರು, ಕೊನೆಯ ವಾರ ಅಂತ ಒಂದು ಇರುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಒಂದು ಪ್ರಸಾದ ಮಾಡಿ, ಒಂದು ಹೆಸರುಬೇಳೆ ಕೋಸಂಬರಿ, ಒಂದು ಚಿತ್ರಾನ್ನ ಮಾಡಿದ್ರೂ ಪರವಾಗಿಲ್ಲ, ಒಂದು ವಿಶೇಷ ಒಂದು ಪ್ರಸಾದ ಮಾಡಿಕೊಂಡು ನೀವು ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮುಕ್ತಾಯ ಮಾಡಿದ್ರೆ ಅಷ್ಟೇ ಸಾಕು. ಇದಿಷ್ಟು ನೀವು ದೀಪಲಕ್ಷ್ಮಿ ಪೂಜೆ ಮಾಡಬೇಕಾಗಿರುವಂಥ ವಿಧಿವಿಧಾನಗಳು. ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಯಾಕಂದರೆ ಸರಳವಾದ ಪೂಜೆ ಅಷ್ಟೇ ನಮಗೆ ಫಲ ಕೊಡುವಂಥ ಪೂಜೆಯೂ ಕೂಡ ಆಗಿರ್ತದೆ. ಹಾಗಾಗಿ ದಯವಿಟ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಶೇರ್ ಮಾಡಿ, ಎಲ್ಲರೂ ಕೂಡ ಒಳ್ಳೆಯದಾಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.